ಓಂ ಪ್ರಿಯಾಂಗುಲಿಕಭಾಸಂ ರೂಪೇಣಂ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಂ ಗುಣೋಪೇತೋ ತಂ ಬುಧಂ ಪ್ರಣಮಾಮ್ಯಹಂ. ಓಂ ಭೂಂ ಬುಧಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಇದೇ ತಿಂಗಳು 23ನೇ ತಾರೀಕು ಬುಧ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಉಚ್ಚ ರಾಶಿ ಬುಧನಿಗೆ ಅಸ್ತಂಗತನಾಗಿದ್ರೂ ಕೂಡ ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗ, ಹಾಗೆ ಕೇತು ಒಟ್ಟಿಗೆ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಇಲ್ಲಿ ಅಕ್ಟೋಬರ್ 9ನೇ ತಾರೀಕುವರೆಗೂ ಕೂಡ ಆ ರಾಶಿಯಲ್ಲೇ ಅಂದರೆ ಉಚ್ಚ ರಾಶಿಯಲ್ಲೇ ಇರ್ತಕ್ಕಂಥದ್ದು. ಸರಿಸುಮಾರು 17 ದಿನಗಳ ಕಾಲ ಆ ರಾಶಿಯಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಬುಧ ವ್ಯವಹಾರವಾಗಿ ನಾವು ಬುಧನ ಕಾರಕವನ್ನು ನೋಡಿದಾಗ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು, ವಿದ್ಯಾಭ್ಯಾಸಕ್ಕೆ ಕಾರಕವಾಗಿರ್ತಕ್ಕಂಥದ್ದು, ಬುದ್ಧಿಶಕ್ತಿಗೆ ಕಾರಕವಾಗಿರ್ತಕ್ಕಂಥ ಬುಧ ಯಾರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಲಾಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಯಾವ ರಾಶಿ ಲಗ್ನದವ್ರಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಕೊಡ್ತಕ್ಕಂಥದ್ದು ಇರುತ್ತೆ. ಯಾರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ. ಯಾರಿಗೆ ಸಮಸ್ಯೆಯನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತಾ, ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ತಿದ್ದೇನೆ. ಈ 17 ದಿನ ನಿಮ್ಮ ಜೀವನದಲ್ಲಿ ಬುಧದಶ ಬುಧಭುಕ್ತಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಈ ಇಷ್ಟು 12 ರಾಶಿ ಲಗ್ನಗಳಿಗೆ ಯಾವ ಫಲ ಇರುತ್ತೆ ನೋಡ್ಕೊಂಬರೋಣ ಬನ್ನಿ. ಮೊದಲು ಮೇಷರಾಶಿ, ಮೇಷ ಲಗ್ನಕ್ಕೆ 3 ಮತ್ತು 6 ಅಧಿಪತಿ ಆಗಿರ್ತಕ್ಕಂಥದ್ದು 6ರ ಭಾವದಲ್ಲಿ ಸ್ಥಿತವಾಗಿದ್ದಾನೆ. 6ರ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥ ಬುಧ ಖಂಡಿತವಾಗಿ ನಿಮಗೆ ಕೋರ್ಟು ಕಚೇರಿಯ ವಿಚಾರದಲ್ಲಿ ನಷ್ಟವನ್ನು ತಂದರೂ ಸಹಿತ ಗೆಲುವನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ. ಈ ವಿಚಾರದಲ್ಲಿ ನಿಮಗೆ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ. ಆದರೆ ಮಿಕ್ಕ ವಿಚಾರ ಅಷ್ಟು ಉತ್ತಮವಲ್ಲ. ಮೇಷರಾಶಿ ಮೇಷ ಲಗ್ನದವ್ರಿಗೆ ಈ ಒಂದು ಬುಧನ ಟ್ರಾನ್ಸಿಟ್ ಏನಾದರೂ ಬುಧದಶ ಬುಧಭುಕ್ತಿ ನಡೀತಾ ಇದೆಯೋ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಚೂರು ಎಚ್ಚರಿಕೆಯ ಕಾಲ. ಅದೇ ರೀತಿಯಾಗಿ ವೃಷಭ ರಾಶಿ ವೃಷಭ ಲಗ್ನದವರ ವಿಚಾರಗಳನ್ನು ತಗೊಳ್ಳೋಣ. ವೃಷಭ ರಾಶಿ ವೃಷಭ ಲಗ್ನದವರಿಗೆ 2 ಮತ್ತು 5ರ ಅಧಿಪತಿ ಅತ್ಯಂತ ಲಾಭವನ್ನು ತರ್ತಕ್ಕಂಥದ್ದು ಇರುತ್ತೆ. ನಿಮ್ಮ ಉತ್ಕೃಷ್ಟವಾಗಿರ್ತಕ್ಕಂಥ ಜಾಣ್ಮೆಯಿಂದ ವ್ಯಾಪಾರದಲ್ಲಿ ವೃದ್ಧಿಯನ್ನು ನೋಡ್ತಕ್ಕಂಥದ್ದು ಇರುತ್ತೆ. ನೋಡಿ, ಶುಕ್ರ ಬುಧ ಆಗಲ್ಲ ಗುರುಗಳೇ ಅಂದ್ರೆ ಪರವಾಗಿಲ್ಲ. ನಿಮ್ಮ ಬುದ್ಧಿಶಕ್ತಿಯ ವಿಚಾರ ಉಚ್ಚ ಸ್ಥಾನದಲ್ಲಿದ್ದೆ, ಬುಧದಶ ಬುಧಭುಕ್ತಿ ನಡೀತಾ ಇದೆ, ಧನಾಧಿಪತಿ ಪಂಚಮ ಸ್ಥಾನದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಜಸ್ಟ್ ನೀವು ಶ್ರಮ ಆಗ್ತಲೇ ಇರ್ತಕ್ಕಂಥದ್ದು, ಕ್ರಿಯೇಟಿವ್ ಫೀಲ್ಡ್ ಇದ್ದೀರಾ ಅಥವಾ ಟ್ರೇಡಿಂಗ್ ಅಲ್ಲಿ ಇದ್ದೀರಾ, 100% ಉತ್ತಮವಾಗಿರ್ತಕ್ಕಂಥ ಲಾಭ ಲಭ್ಯ. ಹಾಗೆ ಮಿಥುನ ರಾಶಿ ಮಿಥುನ ಲಗ್ನ ವಿಚಾರಗಳನ್ನು ತಗೊಳ್ಳೋಣ. ಯಾರ್ಯಾರು ಮಿಥುನ ರಾಶಿ ಮಿಥುನ ಲಗ್ನದವರಿದ್ದೀರೋ ಖಂಡಿತವಾಗಿ ನಿಮಗೆ ವಾಹನ ಖರೀದಿ ಯೋಗ, ಆಸ್ತಿ ಖರೀದಿ ಯೋಗ ಇರ್ತಕ್ಕಂಥ ಸನ್ನಿವೇಶಗಳ ನಿರ್ಮಾಣ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಇಲ್ಲಿ ನಿಮಗೆ ಬುಧ ಉಚ್ಚ ಸ್ಥಾನದಲ್ಲಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಶುಭ ಲಾಭ ಇರ್ತಕ್ಕಂಥ ಈ ಸನ್ನಿವೇಶ ಬರ್ತದೆ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡಿದ್ದೀರೋ ಅಥವಾ ವಿಶೇಷವಾಗಿರ್ತಕ್ಕಂಥ ಏನಾದರೂ ಎಕ್ಸಾಮ್ಗಳನ್ನ ತೊಗೊಂಡಿದ್ದೀರೋ ಅವ್ರಿಗೆಲ್ಲ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ. ಸಿಂಹಾಸನದ ಯೋಗ ಅಂತ ಕೂಡ ನೋಡಿದ್ವಿ. ಯಾರ್ಯಾರು ಮಿಥುನ ರಾಶಿ ಮಿಥುನ ಲಗ್ನದವರಿದ್ದೀರೋ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು. ಅದೇ ರೀತಿಯಾಗಿ ಕಟಕ ರಾಶಿ ಕಟಕ ಲಗ್ನದವ್ರನ್ನ ತಗೊಳ್ಳೋದಾದ್ರೆ ತೃತೀಯ ಭಾವ ಸ್ವಲ್ಪ ಶ್ರಮ ಇರ್ತಕ್ಕಂಥದ್ದಿರುತ್ತೆ. ಏನಾದರೂ ಸಂಧಾನದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅದು ಸುಮಾರಾಗಿ ಒಂದು 50ರ ಭಾಗ ಉತ್ತಮ. ನಿಮ್ಮ ದಶಾಭುಕ್ತಿಗಳಲ್ಲಿ ಬುಧಭುಕ್ತಿ ಇದೆಯೋ ಒಂದಷ್ಟು ಪ್ರಯೋಜನ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ವಿದ್ಯಾರ್ಥಿಗಳಿಗೆ ಅಷ್ಟು ಸುಮಾರಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಅದೇ ರೀತಿಯಾಗಿ ಸಿಂಹರಾಶಿ ಸಿಂಹ ಲಗ್ನದವರ ವಿಚಾರಗಳನ್ನು ತಗೊಂಡಾಗ 2ರ ಅಧಿಪತಿ 2ರ ಭಾವದಲ್ಲಿ ಅತ್ಯಂತ ಧನಲಾಭದ ಯೋಗ ಸಿಂಹರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ. ಖಂಡಿತವಾಗಿ ಕುಟುಂಬ ಹಾಗೆ ಹೊಸ ವಿಚಾರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಈ ವಿಚಾರದಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಸ್ವಸ್ಥಾನದಲ್ಲಿ ಬುಧ ಉಚ್ಚ ಸ್ಥಾನದಲ್ಲಿದ್ದಾನೆ. ಇಲ್ಲಿ ಅನೇಕ ದಿನಗಳಿಂದ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಗುರುಗಳೇ ಅಂತಕ್ಕಂಥವ್ರಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ರಾಜಯೋಗದ ಕಾಲ. ಸರ್ಕಾರಿ ಯೋಗ ಲಾಭ ಲಭ್ಯ ಇರತಕ್ಕಂಥದ್ದು ಇರುತ್ತೆ. ಯಾರು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಮತ್ತು ಸರ್ಕಾರದಿಂದ ಟೆಂಡರ್ ಮತ್ತೊಂದು ವರ್ಕ್ ಮಾಡ್ತಾ ಇದ್ರಿ ಅಂತಕ್ಕಂಥವ್ರಿಗೂ ಲಾಭ ಲಭ್ಯ. ವ್ಯಾಪಾರದಲ್ಲಿ ನಿಮ್ಮ ಬುದ್ಧಿಶಕ್ತಿಯ ವಿಚಾರದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ತುಲಾರಾಶಿ ತುಲಾ ಲಗ್ನ ವಿಚಾರಗಳನ್ನು ತಗೊಂಡಾಗ ಫಾರಿನ್ ಹೋಗ್ತಕ್ಕಂಥ ಯೋಗ ಈ 17 ದಿನಗಳಲ್ಲಿ ನಿಮ್ಮ ಬಾಳಲ್ಲಿ ನಡೀತಕ್ಕಂಥದ್ದು ಇರುತ್ತೆ. ಬುಧ ಭುಕ್ತಿ ನಡೀತಾ ಇದೆಯಾ, ಯಾವ ದಶಾ ಡ್ರೈವ್ ಮಾಡ್ತಿದೆ, ಭುಕ್ತಿನೂ ಕೂಡ ಅದೇ ಇದೆಯಾ, 100ಕ್ಕೆ 100 ಭಾಗ ಈ ಒಂದು ಲಾಭ ಲಭ್ಯ. ಆದರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಆಗಿಂದಾಗೆ ನೀವು ಈ ಕಾಲಗಳಲ್ಲಿ ಹೆಸರು ಕಾಳನ್ನು ದಾನ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ.
ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರನ್ನೇ ತಗೊಂಡಾಗ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭ ಲಭ್ಯ. 8 ಮತ್ತು 11ರ ಅಧಿಪತಿ 11ರ ಭಾವದಲ್ಲಿ ಉಚ್ಚನಾಗಿದ್ದಾನೆ. ಕಂಡು ಕೇಳದಲೇ ಇರತಕ್ಕಂಥ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥ ಸ್ನೇಹಿತರೆ. ಹಾಗೆ ಧನುರಾಶಿ ಧನುಲಗ್ನದವ್ರನ್ನ ನೋಡೋಣ. 7 ಮತ್ತು 10ರ ಅಧಿಪತಿ 10ರ ಭಾವದಲ್ಲೇ ಉತ್ಕೃಷ್ಟವಾಗಿದ್ದಾನೆ. 10ರ ಭಾವ ಹೆಸರು ಕೀರ್ತಿ ಪ್ರತಿಷ್ಠಾ ಭಾವ ಅಂತ ಕೂಡ ನೋಡಿದ್ವಿ. ನಿಮಗೆ ಖಂಡಿತವಾಗಿ ಸರ್ಕಾರಿ ಯೋಗ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಜೊತೆಗೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಆದರೂ ಕೂಡ ನಾವು ಕೇಂದ್ರಾಧಿಪತಿ ದೋಷ ಅಂತ ಕೂಡ ಕೆಲವೊಮ್ಮೆ ನೋಡಿದಾಗ ಸ್ವಲ್ಪ 50% ತಗೋಬಹುದು. ಹಾಗೆ ಮಕರ ರಾಶಿ ಮಕರ ಲಗ್ನದವರ ವಿಚಾರಗಳನ್ನು ತಗೊಳ್ಳೋಣ. ಮಕರ ರಾಶಿ ಮಕರ ಲಗ್ನದವ್ರಿಗೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾಗ ಖಂಡಿತವಾಗಿ ನಿಮಗೆ ಸಂಧಾನದ ಮೂಲಕ ಅನೇಕ ದಿನಗಳಿಂದ ಸಮಸ್ಯೆಗಳಿಂದ ನಿಂತಿರ್ತಕ್ಕಂಥ ವಿಚಾರಗಳು ಸಂಧಾನದ ಮೂಲಕ ಬಗೆಹರಿತಕ್ಕಂಥ ಎಲ್ಲ ಕೆಲಸಗಳು ಬರುತ್ತೆ. ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥದ್ದು ಇರುತ್ತೆ. ವಿದೇಶ ಪ್ರಯಾಣ ಖಂಡಿತವಾಗಿ ನಿಮಗೆ ಹೊಸ ವಿಚಾರಗಳಲ್ಲಿ ಲಾಭ ಆಗ್ತಕ್ಕಂಥದ್ದು ಸಾಧ್ಯತೆ ಮಕರ ರಾಶಿ ಮಕರ ಲಗ್ನದವರಿಗೆ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಕುಂಭರಾಶಿ ಕುಂಭಲಗ್ನದವರ ವಿಚಾರಗಳನ್ನು ತಗೊಳ್ಳೋಣ. ಕುಂಭರಾಶಿ ಕುಂಭಲಗ್ನದವರ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಬುಧ. ಒಂದು ರೀತಿಯಾಗಿ ಅಧಿಕವಾದಂಥ ಲಾಭ ಆಗ್ಬೋದು, ಹಾಗೆ ಕಷ್ಟನೂ ಬರಬಹುದು. ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಹೇಳ್ತಕ್ಕಂಥದ್ದು, ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯವನ್ನು ಭೇಟಿ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಕೊನೆಯದಾಗಿ ಮೀನರಾಶಿ ಮೀನಲಗ್ನದವರ ವಿಚಾರಗಳನ್ನು ತಗೊಂಡಾಗ ನೋಡಿ, ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ. ಮದುವೆ ವಿಚಾರಗಳ ಒಂದು ಕುರಿತಾದಂಥ ವಿಚಾರಗಳು, ಬಿಸ್ನೆಸ್ ವಿಚಾರಗಳು, ಇವೆಲ್ಲ ಕೂಡ ನಿಮಗೆ ನಿಮ್ಮ ಪ್ರಯತ್ನದ ಮೂಲಕ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ. ಅತಿಯಾದಂಥ ಓವರ್ ಕಾನ್ಫಿಡೆನ್ಸ್ ಬೇಡ. ಯಾಕೆಂದರೆ ಲಗ್ನ ಭಾವ ಕೇಂದ್ರಾಧಿಪತಿ ದೋಷ ಇಲ್ಲೂ ಅಪ್ಲಿಕಬಲ್ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾಗರೂಕತೆಯ ವಿಚಾರದಲ್ಲಿ ಮುನ್ನ ನಡೆದ್ರೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭ. ವಿದ್ಯಾರ್ಥಿಗಳಿಗೂ ಕೂಡ ಶುಭ ಇರ್ತಕ್ಕಂಥದ್ದು ಇರುತ್ತೆ. ಮನೆಯ ವಿಚಾರದಲ್ಲಿ ಲಾಭ, ಸೈಟ್ ವಿಚಾರದಲ್ಲಿ ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ಈ ಒಂದು ಬುಧನ ಬದಲಾವಣೆ ನಿಮಗೆ ತರತಕ್ಕಂಥದ್ದು ಇರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಬುಧನ ಒಂದು ಬದಲಾವಣೆ ಸಂಚಾರದ ಕಾಲ ಇರ್ತಕ್ಕಂಥದ್ದು ಇರುತ್ತೆ. ಯಾರಿಗೆ ಸಮಸ್ಯೆ ಇದೆಯೋ ಅವ್ರಿಗೆ ತಕ್ಕ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.